ಫ್ರೆಂಡ್ಸ್ ನೋಡಿ, ಇವಾಗ ನಾವೀಗ ಮಡ್ಗಾವ ಜಂಕ್ಷನ್ ಬಂದಿದೀವಿ. ಗೋವಾದ ರಾಜಧಾನಿ ಇದು ಪಣಜಿ. ಕರ್ನಾಟಕದಿಂದ ಬಂದಿರೋ ಬಸ್ ಇದು ಒಂದೇ ದೊಡ್ಡ ಬಸ್ ಇಲ್ಲಿ. ನಮ್ಮೂರ ಬೆಂಗಳೂರಿಗೆ ಮೂರೇ ನಮ್ಗೆ ಬೆಟರ್. ಊಟ ಅಷ್ಟಕ್ಕಷ್ಟೇ, ರೇಟ್ ಮಾತ್ರ ಮುಕ್ಲಾರ ಐತೆ. ಇದು ಗೋವಾದ ರಾಜಧಾನಿ ಅದಂತ ಪಣಜಿಯ ಬಸ್ ಸ್ಟ್ಯಾಂಡ್. ನೋಡ್ರಪ್ಪ ಯಾವ ತರ ಐತೆ, ಯಾವ ತರ ಇರ್ಬೋದು ಗೋವಾ ಅಂತ. ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ರೂಮಿಗೆ ಹೋಗ್ತಾ ಇದೀವಿ. ಈಗ ಇಲ್ಲಿಂದ ನಾವು ಕಲ್ಲಂಗುಟ್ಟ ಬೀಚಿಗೆ ಹೋಗೋದು. ನೋಡಿ ಇದಾಗ್ಬಿಡತ್ತೆ, ನಮ್ಗೆ ಇದಾಗ್ಬಿಡ್ತೀವಿ ನಾವು ಆತರ. ಗಾಯ್ಸ್, ಇವಾಗ ಕಲ್ಲಂಗುಟ್ಟ ಸರ್ಕಲ್ಗೆ ಬಂದಿದೀವಿ, ರೂಮಿಗೆ ಹೋಗ್ತಾ ಇದೀವಿ. ಇಲ್ಲಿಂದ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೋಡಿ, ನಮ್ಮ ಹುಡುಗರು ಎಲ್ಲ ಫುಲ್ಲು ಸ್ವಲ್ಪ ಶೆಕೆ ಆಗ್ತಾ ಇದೆಯಲ್ಲ, ಅದಕ್ಕೆ ಶೆಡ್ ಆಗ್ಬಿಟ್ಟಾರೆ. ಹೆವಿ ಶೆಕೆ ಆಗ್ತಾ ಐತೆ. ಬೆಂಗಳೂರಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಸೆಕೆ ಅಂತೂ ಸರಿಯಾಗೈತೆ ಗುರು. ನನಗೆ ಬೆಳಗಿಂದ ಫುಲ್ ಎಲ್ಲಾ ಕಡೆ ನೀರ್ ಇಳಿತೈತೆ, ಎಲ್ಲೆಲ್ಲಿ ಇಳಿತೈತೆ ಗೊತ್ತಿಲ್ಲ. ಇವಾಗ ಹೋಗಿ ಚೆಕ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟ್ ಬೀಚಿಗೆ ಹೋದಾಗ ಪ್ರತಿಯೊಂದು ತೋರಿಸ್ತೀನಿ, ವೆಯ್ಟ್ ಮಾಡಿ. ಓಕೆನಾ? ಫೈನಲಿ ರೂಮಿಗೆ ರೀಚ್ ಆಗಿದೀವಿ. ನಾವು ಬುಕ್ ಮಾಡಿದಂತ ರೂಮ್ ತೋರಿಸ್ತೀನಿ ತಡ್ರಿ ನಿಮ್ಗೆ. ಇವಾಗ ನೋಡಿ, ಈ ತರ ಇದೆ ಎಂಟ್ರೆನ್ಸ್. ಸೊ ನೋಡಿ, ಎರಡು ಒಳ್ಳೆ ಬೆಡ್ಗಳು ಕೊಟ್ಟಿದ್ದಾರೆ. ಆ ಕಡೆ ಎರಡು, ಈ ಕಡೆ ಎರಡು. ಒಂದು ಫ್ರಿಡ್ಜ್ ಇದೆ ನಿಮ್ಗೆ, ಫುಲ್ AC ಇದೆ, ಚಿಲ್ಡ್ AC ಫುಲ್. ಆಚೆಯಿಂದ ಬರ್ತೀವಿ ಫುಲ್ ತಣ್ಣಗಾಗ್ಬಿಡ್ತು. ವಾಶ್ರೂಮ್ ಎಲ್ಲ ನೀಟಾಗಿದೆ. ಪರ್ ರೇಟು ಜಸ್ಟ್ 400 ರುಪೀಸ್ ಗುರು. ಪರ್ ರೇಟು ಜಸ್ಟ್ 400 ರುಪೀಸ್ ಕೊಡ್ತಾವ್ರೆ. ಸೊ ನಾವ್ ಇದನ್ನ ಆನ್ಲೈನ್ ಅಲ್ಲಿ ಹುಡುಕಿತ್ತು. ಏನ್ ಹೆಸರು ವಿಜಿಟ್ ಇದು? ಮಟಿಲ್ಡಾ ಗೆಸ್ಟ್ ಹೌಸ್ ಅಂತ. ನೀವು ಆನ್ಲೈನ್ ಅಲ್ಲಿ ಹುಡುಕಿದ್ರು ಸಿಗುತ್ತೆ, ಚೆನ್ನಾಗಿದೆ. ಸೊ booking.com ಅಲ್ಲಿ ಬುಕ್ ಮಾಡಿರೋದು ಇದು. ನೋಡಿ, ನೀಟಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರೋ ಫ್ಯಾಮಿಲಿ ಅವರು, ಪಕ್ಕದಲ್ಲೇ ಇದೆ ಓನರ್ ಮನೆ. ಅವ್ರದ್ದು ಮೇಲ್ಗಡೆ ಮನೆಯಲ್ಲಿ ನಮ್ಗೆ ರೆಂಟಿಗೆ ಕೊಟ್ಟಿರೋದು. ಚೆನ್ನಾಗಿದೆ. ಯಾರಾದ್ರೂ ಬುಕ್ ಮಾಡ್ಕೊಂಡಿದ್ರೆ ಬುಕ್ ಮಾಡ್ಕೊಂಡ್ಬಂದು ಜಸ್ಟ್ 400 ರುಪೀಸ್ ಗುರು, ಆರಾಮಾಗಿ ಕೊಡ್ಬೋದು. ಹೌದಲ್ವಾ? ಪರ್ ರೇಟು, ಪರ್ ಡೇ ಅಲ್ಲ. ಓಕೆ, ನೆಕ್ಸ್ಟ್ ಬೀಚಿಗೆ ಹೋದಾಗ ಪ್ರತಿಯೊಂದು ತೋರಿಸ್ತೀನಿ, ವೆಯ್ಟ್ ಮಾಡಿ. ಗುರು ನೋಡಿ, ಇಲ್ಲಿ ನಾನಿವಾಗ ಇರೋದು ಕಲ್ಲಂಗುಟ್ಟ ಬೀಚ್ಗೆ ಹೋಗೋ ರೋಡಲ್ಲಿ. ಇದು ಯಾವ್ದೋ ಹಳ್ಳಿನೋ ಅಥವಾ ಯಾವ್ದೋ ಒಂದು ಊರಲ್ಲ, ಗೋವಾ ಗುರು ಇದು. ಗೋವಾನ ನೀವು ಏನೇನೋ ಅನ್ಕೊಂಡಿರ್ತಾರ, ನೋಡ್ರಿ ನಾರ್ಮಲ್ ಆಗಿ ಒಳ್ಳೆ ಒಂದು ನಮ್ ಕಡೆ ಇರೋ ತರ ಒಂದು ಸಿಟಿ ತರನೇ ಐತೆ. ಯಾವುದೇ ರೀತಿಯ ಬೇರೆ ಏನೋ ಅನ್ಕೊಂಬೇಡಿ. ಗೋವಾ ಅಂದ್ರೆ ನೋಡಿ ನಾರ್ಮಲ್ ಆಗಿ ಐತೆ. ಏನು ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಏನು ಇಲ್ಲ. ಬೀಚ್ ಮಾತ್ರ ಇಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು. ಒಂದೆರಡು ಕೆಸಿನೋಗಳು ಇರ್ಬೋದು, ಒಂದೆರಡು ಇಲ್ಲಿ ಕಮ್ಮಿ ಅಂದ್ರೆ ಡ್ರಿಂಕ್ಸ್ ಮಾತ್ರ ಕಮ್ಮಿ. ಅದು ಬಿಟ್ರೆ ಬೇರೆ ಎಲ್ಲ ಯಾವುದು ಕಮ್ಮಿ ಇಲ್ಲ, ನಾರ್ಮಲ್ ಆಗಿ ಐತೆ ಗುರು. ಅರ್ಥ ಆಯ್ತು ಅನ್ಸುತ್ತೆ. ನಾನಿವಾಗ ಹೋಗ್ತಾ ಇರೋದು ಗೋವಾದ ಒಂದು ರೋಡಲ್ಲಿ. ನೋಡ್ಕೊಂಬಿಡಿ, ಇದೇ ಗೋವಾದ ರೋಡು. ಐ ಲವ್ ಯು. ನಾಯಿಗಳು ಫೈಟ್ ಮಾಡ್ತಾವೆ. ನೋಡಿ, ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದೇ ತರ ಎಲ್ಲ ಬ್ರಿಟಿಷ್ನರ್ ಕಾಲದ್ದೇ ಬಿಲ್ಡಿಂಗ್ಗಳು ಇರೋದಿಲ್ಲಿ. ನಿಮಗೆ ನೋಡೋದಿಕ್ಕೆ ಹೈಫೈ ಆಗಿ ಅಂತ ಏನು ಸಿಗಲ್ಲ ಇಲ್ಲಿ. ಗೋವಾ ಪೊಲೀಸ್ ಅವರು ನಿಮ್ಗೆ ಯಾಕೆ ಬೇಕದು? ಸೊ ಬೀಚ್ ಹತ್ರ ಫಾರಿನ್ ಕಂಟ್ರಿ ಜನಗಳು ಇರ್ತಾರೆ. ಅದು ಬಿಟ್ರೆ ನಿಮ್ಗೆ ಬೇರೆ ಏನು ಇಲ್ಲಿ ಸ್ಪೆಷಲ್ ಅಂತ ಅನ್ಸೋದೇ ಇಲ್ಲ. ಜನ್ಮಕ್ಕೆ ಹೋಗೋ ಕೆಲವರು ಅನ್ಕೊಂಡಿರ್ತಾರೆ ಗೋವಾ ಅಂತ ಅಂದ್ರೆ ಏನೋ ಒಂದು ಲೆವೆಲ್ಗೆ ಫುಲ್ ರಿಚ್ ಆಗಿರ್ತದೆ, ಹಂಗಿರ್ತದೆ ಹಿಂಗಿರ್ತದೆ, ಅಲ್ಲಿನ ರೋಡ್ಗಳು ಹಂಗಿರ್ಬೋದು ಹಿಂಗಿರ್ಬೋದು ಅಂತ. ನೋಡ್ರಿ, ಇಲ್ಲೂ ಸಹ ಪ್ಯಾಚ್ ರೋಡ್ಗಳೇ ಇರೋದು, ಏನು ಸ್ಪೆಷಾಲಿಟಿ ಇಲ್ಲ ಇಲ್ಲಿ. ನಿಮ್ಗೆ ರೋಡ್ ಸೈಡ್ ಅಲ್ಲಿ ಸಿಗೋ ಮಳಿಗೆಗಳಲ್ಲಿ ನೋಡ್ರಿ ಈ ತರ ಎಲ್ಲಾ ವಸ್ತುಗಳು ಗರ್ಲ್ಸ್ಗೆ ಬೇಕಾಗಿರೋ ಅಂತ ಎಲ್ಲವೂ ಸಿಗ್ತವೆ. ಮಿಡಿ ಗಿಡಿ ಈ ತರದವು. ಬಾಯ್ಸ್ಗೆ ಶರ್ಟ್ಗಳು, ರಸ್ತೆ ಬದಿಯಲ್ಲೇ ಎಲ್ಲ ಐ ಲವ್ ಗೋವಾ ಅಂತ ಎಲ್ಲ ಹಾಕಿದ್ದಾರೆ.
ಬಟ್ ಅದು ಕಾಸ್ಟ್ಲಿ ಯಾವ ತರ 100 rupees 200 rupees ಎಲ್ಲ ಹಾಕಿದ್ದಾರೆ. ಟ್ಯಾಂಕ್ ಚಿನ್ನ. ನೋಡ್ಬೇಕು ಮುಂದೆ ಹೋಗಿ. ಇದು ಕಲ್ಲನ್ಗುಟ್ಟ ಬೀಚ್ಗೆ ಹೋಗ್ತಾ ಇರೋ ರೋಡು. ಜನಗಳೆಲ್ಲ ನಡ್ಕೊಂಬತ್ತವ್ರೆ. ಕೆಲವರು ಬಾಡಿಗೆ ವೆಹಿಕಲ್ಗಳೆಲ್ಲ ಹೋಗ್ತಾವ್ರೆ, ಕೆಲವರು ಪರ್ಸನಲ್ ವೆಹಿಕಲ್ಗಳು ತಗೊಂಬಂದವ್ರೆ. ನನ್ನ ಜೀವನದ ಮೊದಲನೇ ಬಾರಿ ಎಂಟ್ರಿ ಇದು ಗೋವಾದ ಕಲ್ಲನ್ಗುಟ್ಟ ಬೀಚ್ಗೆ. ನಿನ್ ಜನ್ಮಕ್ಕೆ ಹೋಗೋ. ಎಲ್ಲ ಮಳೆಯಲ್ಲಿ ನೆನ್ಕೊಂಬಂದಂಗ್ ಬರ್ತಾವ್ರಲ್ಲ ಗುರು. ನೋಡೋಣ, ಫುಲ್ಲು ಅಂಗಡಿಗಳು, ಪೂರ್ತಿ ಅಂಗಡಿಗಳು ಗುರು. ಬೀಚ್ಗೆ ಇನ್ನೇನು ರೀಚ್ ಆಗ್ತೀವಿ ಅನ್ನೋತವ ಫುಲ್ ಎಂಟ್ರಿಯಲ್ಲಿ. ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಕ್ಕವ್ರೆ ಅಂತ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಬೀಚ್ಗೆ ಹೋಗೋ ದಾರಿಲಿ ಯಾರ ಅಣ್ಣ ಕಸ ಹೊಡಿತಾವ್ರೆ. ಆಕ್ಚುಲಿ ಇಲ್ಲಿ ಇರೋ ಜನಗಳಿಗಿಂತ ಹೊರಗಡೆಯಿಂದ ಬರೋ ಟೂರಿಸ್ಟೇ ಜಾಸ್ತಿ ಇಲ್ಲಿ. ಸೊ ಅಕಸ್ಮಾತ್ ಏನಾದ್ರು ಅಪ್ಪಿ ತಪ್ಪಿ ಗೋವಾದಲ್ಲಿ ಒಂಚೂರು ವಹಿವಾಟುಗಳು ಏನಾದ್ರು ನಡೀತಾ ಇದ್ರೆ ಅದು ಬರೋ ಪ್ರವಾಸಿಗರಿಂದ ಮಾತ್ರ ಅಂತ ಅನ್ನಿಸ್ತಾ ಇತ್ತು ನನಗೆ. ಹೌದಾ? ಹೌದು. ಯಾಕೆ ಅಂದ್ರೆ ಅದನ್ನ ಬಿಟ್ಟು ಇಲ್ಲಿ ಏನು ಕಾಣಿಸ್ತಾ ಇಲ್ಲ ನನಗೆ. ಅಂತ ಸ್ಪೆಷಾಲಿಟಿ ಅನ್ನೋದು ಏನೂ ಇಲ್ಲ ಇಲ್ಲಿ. ಪಾಸಿಟಿವ್ ಒಂದು ಹೇಳಲ್ಲ ಅಂತೀವಿ ಮಹೇಂದ್ರ. ಪಾಸಿಟಿವ್ ಅಂತ ಒಂದು ಹೇಳಲ್ಲ ಅಂತಾನೆ. ಇದೇನಾ? ಇದೆ ನೋಡಿ, ಇದು ಕಲ್ಲನ್ಗುಟ್ಟ ಬೀಚ್ಗೆ ಎಂಟ್ರಿ ಆಗೋ ಜಾಗ ಇದೆ, ಎಂಟ್ರೆನ್ಸ್ ಇದೆ. ಸೊ ಯಾರಾದ್ರೂ ಇದುವರೆಗೂ ಗೋವಾಗೆ ಬಂದಿಲ್ಲ, ನೋಡಿಲ್ಲ ಅಂತ ಅಂದ್ರೆ ನೋಡ್ಕೊಂಬಿಡಿ. ಇದೇ ಎಂಟ್ರೆನ್ಸು. ಈ ಎಂಟ್ರೆನ್ಸ್ ಅಲ್ಲೇ ಇಷ್ಟೊಂದು ಜನ ಇದಾರಲ್ಲಪ್ಪ. ಯಾರಾದ್ರೂ ಕ್ಯಾಮ್ರಾ ಕಿಸ್ಕೊಂಡ್ಬಿಟ್ರೆ ಬಹಳ ಕಷ್ಟ. ಎಲ್ಲಿ? ಓ ಪಾರ್ಕಿಂಗ್ ಎಲ್ಲಾದ್ರು ನೀವು ಬರ್ತಿದಂಗೆ ಒಂದು 200 ಮೀಟರ್ ಅಲ್ಲಿ ಗಾಡಿಗಳನ್ನ ಪಾರ್ಕಿಂಗ್ ಮಾಡ್ಬೇಕಾಗುತ್ತೆ. ಸೊ ವೆಲ್ಕಮ್ ಸಾಯಿ ಪಂಜಾಬಿ ಡಾಬಾ. ಎಲ್ಲಾದ್ರೂ ಗೊತ್ತಿಲ್ಲ, ತಡಿ ವೆಯ್ಟ್ ಮಾಡು. ಪಾರ್ಕಿಂಗ್ ಎಲ್ಲಿ ಮಾಡೋದು? ಪೇಂಟ್ ಪಾರ್ಕಿಂಗ್ ಇಲ್ಲೇ ಐತಲ್ಲ. ಸೊ ಬೀಚ್ಗೆ ಹೋಗೋದು ಆ ಕಡೆ ತಾನೆ? ಅಲ್ಲೇ. ಮತ್ತೆ ಇಲ್ಲಿ ಪಾರ್ಕಿಂಗ್ ಮಾಡಕ್ ಬರ್ತೀವಿ ನಾವು. ಇಲ್ಲಿ ಇಲ್ಲೆಲ್ಲಿ ಪಾರ್ಕಿಂಗ್ ಮಾಡ್ತೀಯ ಗುರು? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.